ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಅರುಂಡಿ. ದರ್ಶನ್ಗೆ ಸದ್ಯ ವಕ್ರ ದೆಸೆ ಶುರುವಾಗಿ ಬಿಟ್ಟಿದೆ. ಹೆಂಗಾದರೂ ಮಾಡಿ ಈ ಕೇಸ್ನಿಂದ ನಾನು ಪಾರಾದ್ರೆ ಸಾಕಪ್ಪ ಅಂತಿದ್ದ ನಟ ದರ್ಶನ್ಗೆ ಒಂದಿಲ್ಲೊಂದು ಕೇಸ್ಗಳು ಪದೇ ಪದೇ ತಗಲಾಕಿಕೊಳ್ತಾ ಇವೆ. ಸದ್ಯ ವಿಲ್ಸನ್ ಗಾರ್ಡನ್ ನಾಗ ಕುಳ್ಳ ಸೀನಾ ಜೊತೆಗೆ ಪರಪ್ಪನ ಅಗ್ರಹಾರದ ಲಾನ್ನಲ್ಲಿ ಕೂತ್ಕೊಂಡು ಬಿಂದಾಸ್ ಆಗಿ ಚೇರ್ ಹಾಕ್ಕೊಂಡು ಕೂತಿದ್ದೆ ಈಗ ದರ್ಶನ್ ಬುಡಕ್ಕೆ ಬಂದುಬಿಟ್ಟಿದೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ 2 FIR ಕೂಡ ದಾಖಲು ಮಾಡಲಾಗಿದೆ. ಅದು ಕೂಡ ಪೊಲೀಸರು ದರ್ಶನ್ನ ರೌಡಿ ಶೀಟರ್ ಲಿಸ್ಟ್ಗೂ ಕೂಡ ಸೇರಿಸಿ ಬಿಟ್ಟಿದ್ದಾರೆ. ಇಲ್ಲಿಯವರೆಗೂ ಫ್ಯಾನ್ಸ್ ನೀವೆಲ್ಲರೂ ಕೂಡ ಗರ್ವದಿಂದ ಡಿ ಬಾಸ್ ಅಂತ ಹೇಳ್ತಾ ಇದ್ರಿ. ಇದೀಗ ಡಿ ಬಾಸ್ ಅಂತ ಕರೀಲಿಕ್ಕೂ ಕೂಡ ಯೋಚನೆ ಮಾಡೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಕಾರಣ ಯಾಕೆ ಅಂದರೆ FIRನಲ್ಲಿ ದರ್ಶನ್ ಅಲಿಯಾಸ್ ಡಿ ಬಾಸ್ ಅಂತ ಉಲ್ಲೇಖ ಮಾಡಿದ್ದು ಇದು ಅವರ ಕರಿಯರ್ಗೆ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿದೆ. ಒಬ್ಬ ಸ್ಟಾರ್ ನಟನಿಗೆ ಮೊದಲ ಬಾರಿಗೆ ಈ ರೀತಿ ಅಲಿಯಾಸ್ ಅನ್ನೋ ಉಲ್ಲೇಖವನ್ನು ಮಾಡಲಾಗಿರೋದು. ಮೊದಲು ವಿಡಿಯೋ ಕರೆಯನ್ನು ಮಾಡಿ ರೌಡಿ ಶೀಟರ್ ಜಾನಿ ಮಗ ಸತ್ಯನ ಜೊತೆ ಮಾತನಾಡಿದ್ದಕ್ಕೆ ಮೊದಲ FIR ಹಾಕಿದರೆ, ಇನ್ನೊಂದು ಪಾತಕಿ ಕುಖ್ಯಾತ ರೌಡಿ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಕುಳ್ಳ ಸೀನನ ಜೊತೆ ಕೂತ್ಕೊಂಡು ಮಾದಕ ಪದಾರ್ಥಗಳನ್ನು ಕೈಯಲ್ಲಿಟ್ಕೊಂಡು ಸೇವನೆ ಮಾಡಿದ್ದಕ್ಕೆ ಒಟ್ಟಾರೆಯಾಗಿ 2 FIRನ ಈಗ ದಾಖಲು ಮಾಡಲಾಗಿದೆ. ಇನ್ನೊಂದು ಬಾಕ್ಸ್ನಲ್ಲಿ CCTV ಕ್ಯಾಮ್ರಾದಲ್ಲಿ ಪತ್ತೆ ಆಗಿರೋ ಹಾಗೆ ಬಾಕ್ಸ್ನಲ್ಲಿ ಜೈಲಿನಿಂದ ಒಳಗೆ ಏನೋ ಒಂದಿಷ್ಟು ವಸ್ತುಗಳನ್ನು ತೆಗೆದುಕೊಂಡು ಬಂದಿದ್ದಕ್ಕೆ ಇನ್ನೊಂದಿಷ್ಟು 4 ಜನ ಆರೋಪಿಗಳಿಗೂ ಕೂಡ ಆ ರೀತಿಯಾದಂಥ ಕೇಸ್ಗಳನ್ನು ಇನ್ನೊಂದು FIR ಹಾಕಲಾಗಿದೆ. ಇಲ್ಲಿ ದರ್ಶನ್ ಹೆಸರು ಉಲ್ಲೇಖ ಮಾಡಲಾಗಿಲ್ಲ. ಒಟ್ಟಾರೆ ಈ ಕೇಸ್ಗಳು ದರ್ಶನ್ಗೆ ಸದ್ಯ ಉರುಳಾಗಿದ್ದು ಬೆಳಗಾವಿಯ ಹಿಂಡಲಗ ಜೈಲಿಗೆ ದರ್ಶನ್ನ ಶಿಫ್ಟ್ ಮಾಡಲಿಕ್ಕೆ ಎಲ್ಲ ಥರದ ಸಿದ್ಧತೆಗಳು ಕೂಡ ನಡೀತಾ ಇವೆ. ಸದ್ಯ DIG ಮಾಲಿನಿ ಕೃಷ್ಣಮೂರ್ತಿ ರಾಜ್ಯದ ಎಲ್ಲ ಜೈಲುಗಳ ಸ್ಥಿತಿಗತಿ ಹೇಗಿದೆ, ಜೊತೆಗೆ ಆ ಜೈಲುಗಳಲ್ಲಿ ಯಾರೆಲ್ಲ ಕ್ರಿಮಿನಲ್ಸ್ಗಳಿದ್ದಾರೆ, ಅಲ್ಲಿನ ವ್ಯವಸ್ಥೆ ಹೇಗಿದೆ, ಅಲ್ಲಿನ ಕರ್ಮಕಾಂಡಗಳು ಹೇಗಿದೆ, ಇಲ್ಲಿದಕ್ಕಿಂತ ವಿಚಿತ್ರವಾಗಿದೆಯಾ, ಅಲ್ಲಿನ ಸೌಲಭ್ಯಗಳೇನಾದರೂ ಸಿಗ್ತಾ ಇದೆಯಾ, ಹೇಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ನ ರಿಪೋರ್ಟ್ನ ಈಗಾಗಲೇ ತರಿಸಿಕೊಂಡಿದ್ದಾರೆ. ಹಾಗಾಗಿ ದರ್ಶನ್ನ ಇಲ್ಲಿಂದ ಎತ್ತಂಗಡಿ ಮಾಡಲಿಕ್ಕೆ ಅದು ಕೂಡ ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡೋ ಪ್ಲ್ಯಾನ್ ಕೂಡ ಮಾಡಲಾಗ್ತಾ ಇದೆ. ಒಂದು ಕಡೆ ಬಳ್ಳಾರಿ, ಇನ್ನೊಂದು ಕಡೆ ಹಿಂಡಲಗ, ಎರಡೂ ಕೂಡ ಕನ್ಫ್ಯೂಷನ್ಸ್ ಕೂಡ ನಡೀತಾ ಇದೆ. ಆದರೆ ಹೆಚ್ಚಾಗಿ ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡೋ ರೀತಿಯಾದಂಥ ಸಿದ್ಧತೆ ನಡೀತಾ ಇದೆ ಎನ್ನಲಾಗ್ತಾ ಇದೆ. ಹಿಂಡಲಗ ಜೈಲಲ್ಲೂ ಕುಖ್ಯಾತ ರೌಡಿಗಳಿದ್ದಾರೆ. ಅಲ್ಲಿನ ಸುರಕ್ಷತೆ ಜೊತೆಗೆ ಅಲ್ಲಿನ ಬಂದೋಬಸ್ತ್ ಬಗ್ಗೆಯೂ ಕೂಡ ಈಗಾಗಲೇ ರಾತ್ರೋರಾತ್ರಿ ಮೀಟಿಂಗ್ ಕೂಡ ನಡೆಸಲಾಗ್ತಾ ಇದೆ. ಮೀಟಿಂಗ್ ಕೂಡ ನಡೆದಿದೆ ಎನ್ನಲಾಗ್ತಾ ಇದೆ. ಸದ್ಯ ಇದೇ ಬೆಳಗಾವಿ ಜೈಲಿನ ಹಿಂಡಲಗ ಜೈಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ನಾವು ಅವಲೋಕಿಸಬೇಕಾಗತ್ತೆ. ಸ್ನೇಹಿತರೆ, ಇಲ್ಲಿ ದಂಡುಪಾಳ್ಯ ಗ್ಯಾಂಗ್ ಕೂಡ ಇತ್ತು, ಭೂಗತ ಪಾತಕಿ ಬನ್ನಂಜೆ ರಾಜ ಕೂಡ ಇದ್ದ, ಜೊತೆಗೆ ವೀರಪ್ಪನ ಸಹಚರರು ಕೂಡ ಇದೇ ಜೈಲಿನಲ್ಲಿದ್ದರು. ಬಳ್ಳಾರಿ ನಾಗ, ಸದಾಶಿವ ಢಾಂಗೆ ಸೇರಿ ಅನೇಕರು ಇದೇ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಇಂತಹ ಜೈಲಿಗೆ ದರ್ಶನ್ನ ತಳ್ಳೋದಕ್ಕೆ ಸಿದ್ಧತೆ ಕೂಡ ತೆರೆಮರೆಯಲ್ಲಿ ನಡೀತಾ ಇದೆ. ರಾತ್ರೋರಾತ್ರಿ ಮೀಟಿಂಗ್ ಕೂಡ ನಡೆಸಲಾಗಿದೆ. ಸ್ನೇಹಿತರೆ, ಇನ್ನೊಂದು ಗಮನಿಸಬೇಕು, ಇದೇ ಬೆಳಗಾವಿಯಲ್ಲಿ ಇಡೀ ರಾಜ್ಯವನ್ನೇ ನಡಗಿಸಿದ ಕಾಮುಕ ಕಮ್ ಹಂತಕ ಉಮೇಶ್ ರೆಡ್ಡಿ ಕೂಡ ಜೈಲು ವಾಸದಲ್ಲಿದ್ದಾರೆ. ಸದ್ಯ ಈಗ ಅದೇ ಜೈಲಿನಲ್ಲಿದ್ದಾರೆ. ಆತ ಕೂಡ ಡಾರ್ಕ್ ಸೆಲ್ನಲ್ಲಿದ್ದು ಟ್ರೈನಿಂಗ್ ಪೊಲೀಸ್ ಸಿಬ್ಬಂದಿಗೂ ಕೂಡ ಆತನನ್ನು ನೋಡಲಿಕ್ಕೆ ಅವಕಾಶ ಇಲ್ಲ. ನೀವೇನಾದರೂ ಅಲ್ಲಿನ ಪೊಲೀಸ್ ಸಿಬ್ಬಂದಿಗಳು ಅಥವಾ ಟ್ರೈನೀಸ್ಗಳನ್ನ ಅಲ್ಲಿ ಟ್ರೈನಿಂಗ್ ಪೊಲೀಸ್ ಅಧಿಕಾರಿಗಳನ್ನು ಅಲ್ಲಿ ಟ್ರೈನಿಂಗ್ ಕೊಡಲಾಗುತ್ತೆ. ಯಾರಾದರೂ ಈ PCಗಳು ಎಕ್ಸಾಮ್ ಪಾಸ್ ಮಾಡಿದ ನಂತರ ಅದೇ ಬೆಳಗಾವಿ ಜೈಲಿನ ಲಿಮಿಟ್ಸ್ನಲ್ಲೇ ಅವರಿಗೆ ತರಬೇತಿಯನ್ನು ಕೊಡಲಾಗುತ್ತೆ. ಆರಂಭದ 8 ತಿಂಗಳು ಅಥವಾ ಟ್ರೈನಿಂಗ್ ಪೀರಿಯಡ್ ಎಷ್ಟು ತಿಂಗಳಿರುತ್ತೋ ಅಷ್ಟು ಟ್ರೈನಿಂಗ್ ಪೀರಿಯಡಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡಲಾಗುತ್ತೆ. ಆಗ ಬೆಳಗಾವಿ ಜೈಲನ್ನು ದರ್ಶನ ಮಾಡಲಿಕ್ಕೆ ಹೇಗಿದೆ ಅಂತ ನೋಡಲಿಕ್ಕೆ ಅಂತ ಕರ್ಕೊಂಡು ಹೋದಾಗಲೂ ಕೂಡ ತರಬೇತಿ ಪೊಲೀಸರಿಗೂ ಕೂಡ ಇದೇ ಉಮೇಶ್ ರೆಡ್ಡಿಯನ್ನು ನೋಡೋ ಅವಕಾಶವೂ ಕೂಡ ಇರೋದಿಲ್ಲ. ಜೊತೆಗೆ ಆತನನ್ನು ಪ್ರತ್ಯೇಕವಾದಂಥ ಸೆಲ್ನಲ್ಲೂ ಕೂಡ ಇಟ್ಟಿದ್ದಾರೆ. ದರ್ಶನ್ ಯಾವುದೇ ಕುಖ್ಯಾತ ರೌಡಿಗಳ ಜೊತೆಗೆ ಬೆರೆಯದಂತೆಯೂ ಕೂಡ ಈಗಾಗಲೇ ಸೂಚನೆ ಕೂಡ ನೀಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಏನಾದರೂ ಈತ ಇದೇ ಬೆಳಗಾವಿಯ ಹಿಂಡಲಗ ಜೈಲಿಗೆ ದರ್ಶನ್ ಹೋಗಿಬಿಟ್ರೆ ಅಲ್ಲಿ ಬೇರೆ ಯಾವುದೇ ಕುಖ್ಯಾತ ರೌಡಿಗಳಿದ್ದರೂ ಕೂಡ ಆತನ ಜೊತೆ ಬೆರೆಲಿಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸದಂತೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಲಾಗ್ತಾ ಇದೆ. ಒಂದು ಕಡೆ ಇನ್ನೊಂದು ಗಮನಿಸಬೇಕು, ಬೆಳಗಾವಿಯಲ್ಲೇ ಸಂಗೊಳ್ಳಿ ರಾಯಣ್ಣ ಅನ್ನೋ ಸಿನಿಮಾ ಮಾಡಿ ಅಪಾರ ಅಭಿಮಾನಿಗಳನ್ನು ಇದೇ ದರ್ಶನ್ ಗಿಟ್ಟಿಸ್ಕೊಂಡಿದ್ದರು. ಐತಿಹಾಸಿಕ ಭೂಮಿ ಇದು. ಇದೀಗ ಅದೇ ಐತಿಹಾಸಿಕ ಭೂಮಿಗೆ ದರ್ಶನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ನಿನ್ನೆ ರಾತ್ರಿಯೇ ಸೀಕ್ರೆಟ್ ಮೀಟಿಂಗ್ ಕೂಡ ನಡೆದಿದೆ. IG ಮಾಲಿನಿ ಕೃಷ್ಣಮೂರ್ತಿ ಈ ಕೇಸ್ನ ಸೀಕ್ರೆಟಾಗಿ ಮಾನಿಟರ್ ಕೂಡ ಮಾಡ್ತಾ ಇದ್ದಾರೆ. ಪ್ರತ್ಯೇಕವಾದಂಥ ಒಬ್ಬ IPS ಅಧಿಕಾರಿಯನ್ನು ಕೂಡ ನೇಮಕ ಮಾಡಿ ಅವರ ಸುಪರ್ದಿಯಲ್ಲಿ ಈತನನ್ನು ಎಲ್ಲಿಗೆ ಶಿಫ್ಟ್ ಮಾಡಬೇಕು ಅನ್ನೋ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ.
ಅಂತೂ ದೇಶದ 2ನೇ ಅತಿ ದೊಡ್ಡ ಜೈಲಿಗೆ ದರ್ಶನ್ನ ಕೊಂಡೊಯ್ಯಲಾಗ್ತಾ ಇದೆ ಅನ್ನೋದು ಕುತೂಹಲದ ವಿಷಯ. ಜೊತೆಗೆ ಇದೇ ಜೈಲಿನಲ್ಲಿ ರಾಜ್ಯದ ಎಲ್ಲ ಕೈದಿಗಳನ್ನು ಕೂಡ ಗಲ್ಲಿಗೇರಿಸಲಾಗುತ್ತೆ. ಸ್ನೇಹಿತರೆ, ನಿಮಗೆ ವೀಕ್ಷಕರಿಗೆ ಇದೊಂದು ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಗಲ್ಲು ಶಿಕ್ಷೆಯ ಅಪರಾಧಿಗಳನ್ನು ಗಲ್ಲಿಗೇರಿಸ್ತಕ್ಕಂಥ ಏಕೈಕ ಕಾರಾಗೃಹ ಇದಾಗಿದೆ. ಒಟ್ಟು 100 ಎಕರೆ ವಿಸ್ತೀರ್ಣದಲ್ಲಿದೆ. ಅದರಲ್ಲಿ 24 ಎಕರೆ ಬರೀ ಜೈಲೇ ಬರುತ್ತೆ. ಇನ್ನು ಇಲ್ಲಿ ಈಗ 1662 ಕೈದಿಗಳನ್ನು ಕೂಡ ಏಕಕಾಲಕ್ಕೆ ಬಂಧಿಸಬಹುದು. ವೀಕ್ಷಕರೇ, ಈಗಾಗಲೇ ಈ ಕಾರಾಗೃಹದಲ್ಲಿ 935 ಕೈದಿಗಳಿದ್ದಾರೆ. ಅದರಲ್ಲಿ 897 ಪುರುಷ ಕೈದಿಗಳಾದರೆ ಈಗ ಪ್ರಸ್ತುತವಾಗಿ ಇರೋದನ್ನು ನಾನು ಹೇಳ್ತಾ ಇದ್ದೀನಿ. 897 ಪುರುಷ ಕೈದಿಗಳಿದ್ದರೆ 338 ಮಹಿಳಾ ಕೈದಿಗಳಿದ್ದಾರೆ. ಎಲ್ಲವೂ ಪಕ್ಕ ಆಗಿಬಿಟ್ರೆ ದರ್ಶನ್ ಒಬ್ಬನನ್ನೇ ಈ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಎನ್ನಲಾಗ್ತಾ ಇದೆ. ಒಂದು ಕಡೆ ಒಂದಿಷ್ಟು ಆರೋಪಿಗಳನ್ನು, ಇದೇ ರೇಣುಕಾಸ್ವಾಮಿಯ ಕೃತ್ಯದಲ್ಲಿ ಭಾಗಿಯಾದಂಥ ಆರೋಪಿಗಳಲ್ಲಿ ಒಂದಿಷ್ಟು ಆರೋಪಿಗಳನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ, ಜೊತೆಗೆ ದರ್ಶನ್ ಒಬ್ಬನನ್ನೇ ಈ ಜೈಲಿಗೆ ಶಿಫ್ಟ್ ಮಾಡುವಂಥ ಎಲ್ಲ ಪ್ರಯತ್ನಗಳು ಕೂಡ ನಡೀತಾ ಇದೆ. ಈ ಕುರಿತಾಗಿ ಈಗ ಪ್ರತ್ಯೇಕ IPS ಅಧಿಕಾರಿಯನ್ನು ಕೂಡ ನೇಮಕ ಮಾಡಲಾಗಿದ್ದು, ಸದ್ಯದಲ್ಲೇ ಈ ಕುರಿತಾಗಿಯೂ ಕೂಡ ಆ್ಯಕ್ಷನನ್ನು ತೆಗೆದುಕೊಳ್ಳಲಾಗುತ್ತೆ. ಒಟ್ಟಾರೆಯಾಗಿ ರೂಲ್ಸ್ ಬ್ರೇಕ್ ಮಾಡಿದ ದರ್ಶನ್ಗೆ ಸದ್ಯ ನೆಮ್ಮದಿ ಅಂತೂ ಸಿಗ್ತಾ ಇಲ್ಲ. ಕಣ್ಣ ಮುಚ್ಚಾಲೆ ಆಟ ಆಡಿ ಕದ್ದು ಮುಚ್ಚಿ ಎಲ್ಲ ಕುಂತಲ್ಲಿಗೆ ತರಿಸ್ಕೊಳ್ತಾ ಇದ್ರು, ಮಜಾ ಮಾಡ್ತಾಯಿದ್ರು. ಆದರೆ ಇದೀಗ ದರ್ಶನ್ಗೆ ಮತ್ತೊಮ್ಮೆ ಜೈಲು ಅಲೆದಾಟ ಕಾಯಂ ಆಗಿಬಿಟ್ಟಿದೆ. ಒಂದು ಕಡೆ ಇದೇ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್, ಅದಾದ ನಂತರ ಪರಪ್ಪನ ಅಗ್ರಹಾರ, ಈಗ ಬಳ್ಳಾರಿಯೋ ಅಥವಾ ಹಿಂಡಲಗ ಜೈಲೋ. ಒಟ್ಟಾರೆಯಾಗಿ ಇತ್ತ ಭೇಟಿಗೆ ಬರ್ತಾ ಇದ್ದಂಥ ಫ್ಯಾಮಿಲಿಗೂ ಕೂಡ ಈಗ ಸ್ವಲ್ಪ ತೊಡಕಾಗೋ ಸಾಧ್ಯತೆ. ಇನ್ನೊಂದು ಕಡೆ ಈಗ ಬಳ್ಳಾರಿಗೆ ಶಿಫ್ಟ್ ಮಾಡಿಬಿಟ್ರೆ ಅಥವಾ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಿಬಿಟ್ರೆ ಇದೇ ದರ್ಶನ್ ಅವರ ಕುಟುಂಬ ಮತ್ತೊಮ್ಮೆ ಈಗ ಬೆಳಗಾವಿ ಜೈಲಿಗೆ, ಅಂದರೆ ದೂರದ ಬೆಳಗಾವಿ ಜೈಲಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ ನೋಡಲಿಕ್ಕೆ. ಇನ್ನು ಇವತ್ತು ಪವಿತ್ರ ಗೌಡ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ನಡೀತಾ ಇದೆ. ಬೇಲ ಅಥವಾ ಇಲ್ಲ ಅನ್ನೋದು ಕೂಡ ಇವತ್ತು ಭವಿಷ್ಯ ನಿರ್ಧಾರವಾಗುತ್ತೆ. ಇದರ ಬೆನ್ನಲ್ಲೇ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಆಕ್ಷೇಪಣಾ ಅರ್ಜಿಯನ್ನು ಸಲ್ಲಿಸಲಿಕ್ಕೂ ಕೂಡ ಒಂದಿಷ್ಟು ಸಮಯಾವಕಾಶವನ್ನು ಕೋರ್ಟ್ ಕೊಟ್ಟಿತ್ತು. ಹಾಗಾಗಿ ಇವತ್ತು ಫೈನಲ್ ಇದೇ ಬೇಲ್ ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ. ಆದರೆ ಬಲವಾದಂಥ ಆಕ್ಷೇಪಣಾ ಅರ್ಜಿಯನ್ನು ಕೂಡ ಸಲ್ಲಿಸಿಬಿಟ್ಟಿದ್ದಾರೆ ಪೊಲೀಸ್ನವರು. ಯಾಕೆಂದರೆ ಜಾಮೀನು ಸಿಗೋ ಎಲ್ಲ ಲಕ್ಷಣಗಳು ಕಮರಿ ಹೋಗಿಬಿಟ್ಟಿದೆ ಪವಿತ್ರ ಗೌಡ ಅವರಿಗೆ. ಸ್ನೇಹಿತರೆ, ನಾವು ಸುಮ್ಮನೆ A1 ಆರೋಪಿ ಮಾಡಿಲ್ಲ ಅಂತ ಹೇಳಿ ಪೊಲೀಸ್ನವರು ಉಲ್ಲೇಖ ಮಾಡಿರೋದು ಆಕ್ಷೇಪಣೆಗಳಲ್ಲಿ. ಇದೆಲ್ಲವೂ ಕೂಡ ಆಕೆಯ ನಿರ್ದೇಶನದ ಮೇರೆಗೆ, ಆಕೆಯ ಡೈರೆಕ್ಷನ್ ಮೇಲೆ ನಡೆದಿದೆ. ಕೃತ್ಯ ನಡೆದ 2 ದಿನದ ಹಿಂದೆಯೂ ಕೂಡ ಈಕೆಗೆ ಈ ವಿಷಯ ಗೊತ್ತಿತ್ತು, ಕಿಡ್ನಾಪ್ ಮಾಡೋ ವಿಷಯ. ಹಾಗಾಗಿ ಜಾಮೀನು ನೀಡಲೇಬಾರ್ದು ಅಂತ ದೊಡ್ಡ ಬಲವಾದ ವಿರೋಧವನ್ನು ಕೂಡ ಪೊಲೀಸ್ನವರು ಈಗ ಆಕ್ಷೇಪಣಾ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರೋದು. ಒಟ್ಟಾರೆಯಾಗಿ ದರ್ಶನ್ ಲಾನ್ನಲ್ಲಿ ಕೂತ್ಕೊಂಡು ಜಾಲಿ ಮಾಡಿದ್ದಕ್ಕೆ ಒಂದು ಕಡೆ ಪವಿತ್ರ ಗೌಡಗೂ ಸಂಕಷ್ಟ, ಇನ್ನೊಂದು ಕಡೆ ಇತರ ಆರೋಪಿಗಳಿಗೂ ಸಂಕಷ್ಟ, ಮತ್ತೊಂದು ಕಡೆ ಸುಖವಾಗಿದ್ದಂಥ ಪರಪ್ಪನ ಅಗ್ರಹಾರದ ಹಳೆಯ ಕೈದಿಗಳಿಗೂ ಸಂಕಷ್ಟ. ಇನ್ನೊಂದು ಕಡೆ ಇವತ್ತು ಪವಿತ್ರ ಗೌಡ ಪೋಷಕರು ಭೇಟಿಗೆ ಬಂದಿದ್ದರು ಪರಪ್ಪನ ಅಗ್ರಹಾರಕ್ಕೆ, ಅದಕ್ಕೂ ಕೂಡ ಪೊಲೀಸ್ನವರು ತಡೆ ಒಡ್ಡಿದ್ದಾರೆ. ಸದ್ಯ ಬೇಡ ಅಂತ ಪೊಲೀಸರು ಮತ್ತು ಆಕೆಯ ತಮ್ಮನನ್ನು ವಾಪಸ್ ಮನೆಗೆ ಕಳಿಸಿದ್ದಾರೆ. ಈ ನಡುವೆ ಆಕೆಯ ಜಾಮೀನು ಅರ್ಜಿ ಏನಾಗುತ್ತೋ ಅನ್ನೋ ಕುತೂಹಲ ಎಲ್ಲ ಕಡೆ ಇರೋದು. ಸ್ನೇಹಿತರೆ, ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಮಾಡ್ದಂತಾಗ್ಬಿಟ್ಟಿದೆ. ದರ್ಶನ್ ಅವರು ಒದ್ದಾಟ ಅಂತರೂ ನಡೆಸ್ತಾ ಇರೋ ಪರಿಸ್ಥಿತಿ ಕಾಣಿಸಿಗ್ತಾ ಇರೋದು. ದರ್ಶನ್ ಮಾಡಿದ ಎಡವಟ್ಟಿನಿಂದಾಗಿ ಇತರ ಬೇರೆ ಕೈದಿಗಳಿಗೂ ಇದರ ಜೊತೆಗೆ ಬಳ್ಳಾರಿಗೂ ಬೆಳಗಾವಿಗೂ ಕಳಿಸೋವಂಥ ಪ್ಲ್ಯಾನಿಂಗ್ ಕೂಡ ನಡೀತಾ ಇರೋದು. ಇತರ ಕೈದಿಗಳಿಗೂ ಕೂಡ ತೊಡಕಾಗಿರೋದು ಎಲ್ಲವೂ ಕೂಡ ಈಗ ಸದ್ಯ ಆಗಿರ್ತಕ್ಕಂಥ ಪರಿಸ್ಥಿತಿ. ನೋಡೋಣ ಏನಾಗುತ್ತೆ ಅನ್ನೋ ಒಂದಿಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದಗಳು.